ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ಸಿನಿಮಾ ಆದರೆ ಬಿಡುಗಡೆಯಾದಾಗ ನಿರೀಕ್ಷಿಸಿದ ಯಶಸ್ಸು ಸಿಗಲಿಲ್ಲ. ಅದೇ ಸಿನಿಮಾ ಈಗ ಹಲವು ವರ್ಷಗಳ ನಂತರ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಅಂದ್ರೆ ನಂಬ್ತೀರಾ? ಹೌದು, ನಾನು ಮಾತನಾಡ್ತಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಕು ಅನ್ನುವಂತಹ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಅಭಿಮಾನಿಗಳು ಕೂಡ ಈ ಸಿನಿಮಾವನ್ನ ಮತ್ತೊಮ್ಮೆ ದೊಡ್ಡ ಪರದೆಯಲ್ಲಿ ನೋಡಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. ಈ ಚರ್ಚೆಯ ನಡುವೆ ರವಿಚಂದ್ರನ್ ಅವರ ಪುತ್ರ ವಿಕ್ರಮ್ ರವಿಚಂದ್ರನ್ ಅವರಿಂದಲೂ ಕೂಡ ರಿಲೀಸ್ ಬಗ್ಗೆ ಪ್ರಮುಖ ಅಪ್ಡೇಟ್ ಕೂಡ ಹೊರಬಂದಿದೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಅದೇನಪ್ಪ ಅಂದ್ರೆ 30ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಬಂದ ಸಿನಿಮಾ ಒಂದು ಈಗ ಯಾಕೆ ಮತ್ತೆ ಟ್ರೆಂಡಿಂಗ್ ಆಗ್ತಾ ಇದೆ ಅಂತ. ಅದಕ್ಕೆ ಮೊದಲ ಕಾರಣ ಏನಪ್ಪಾ ಅಂದ್ರೆ ಸಿನಿಮಾದ ಬೃಹತ್ ಕನಸು ಅಂತಾನೆ ಹೇಳ್ಬೋದು. ಶಾಂತಿ ಕ್ರಾಂತಿ 1991ರಲ್ಲಿ ಬಿಡುಗಡೆಯಾದ ಸಿನಿಮಾ. ಆ ಕಾಲದಲ್ಲೇ ರವಿಚಂದ್ರನ್ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲೂ ಸಹ ಸಿನಿಮಾ ಮಾಡುವಂತಹ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಕನ್ನಡ ಆವೃತ್ತಿಯಲ್ಲಿ ರವಿಚಂದ್ರನ್ ಪ್ರಮುಖ ಪಾತ್ರದಲ್ಲಿದ್ದರೆ, ಬೇರೆ ಭಾಷೆಗಳ ಆವೃತ್ತಿಗಳಲ್ಲಿ ರಜನಿಕಾಂತ್ ಮತ್ತು ನಾಗಾರ್ಜುನ ಅವರಂತಹ ದೊಡ್ಡ ಸ್ಟಾರ್ಗಳು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಇವತ್ತು ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳೋದು ಸಾಮಾನ್ಯವಾಗಿಬಿಟ್ಟಿದೆ. ಯಾಕಂದ್ರೆ ಎಲ್ಲಾ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಅನ್ನೋ ರೀತಿಯಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ. ಆದರೆ 1991ರಲ್ಲಿ ಇಂತಹ ಪ್ರಯತ್ನ ಮಾಡಿದ್ದರೆ ಹೇಗಿತ್ತು ಯೋಚಿಸಿ ನೋಡಿ. ಅದಕ್ಕಾಗಿ ಈಗ ಕೆಲವರು KGF ಮತ್ತು ಕಾಂತಾರಕ್ಕೂ ಮುಂಚೆಯೇ ಕನ್ನಡ ಚಿತ್ರರಂಗ ಪ್ಯಾನ್ ಇಂಡಿಯಾ ಪ್ರಯತ್ನವನ್ನ ಮಾಡಿತ್ತು ಅಂತ ಶಾಂತಿ ಕ್ರಾಂತಿ ಸಿನಿಮಾವನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಇತ್ತೀಚಿನ ಮಾಧ್ಯಮ ವರದಿಗಳಲ್ಲೂ ಸಹ ಇದೇ ಅಂಶ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸಿನಿಮಾದ ಕಥೆಯು ಸಾಮಾನ್ಯವಾಗಿದ್ದಂತಹ ಸಿನಿಮಾ ಕಥೆ ಆಗಿರಲಿಲ್ಲ. ಇದು ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಅನಾಥಾಶ್ರಮದ ಹೆಸರಿನಲ್ಲಿ ನಡೆಯುತ್ತಿದ್ದಂತಹ ಅಪರಾಧದ ಜಾಲ ಮತ್ತು ಅದರ ಹಿಂದಿರುವಂತಹ ಮಾಫಿಯಾ, ಇಂತಹ ಕಥಾ ಹಂದರವನ್ನ ಈ ಸಿನಿಮಾ ಹೊಂದಿತ್ತು. ಹಾಗಾದ್ರೆ ಸ್ನೇಹಿತರೆ, ನಾವೀಗ ಗಮನಿಸಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ಅಂದು ಥಿಯೇಟರ್ನಲ್ಲಿ ಸಿನಿಮಾ ಸೋತಿದ್ರೂ ಸಹ ಇವತ್ತು ಅದೇ ಸಿನಿಮಾ ಗೆಲ್ಲಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ, ಇದು ನಿಜಕ್ಕೂ ಕೂಡ ಚರ್ಚಿಸಬೇಕಾದ ಪ್ರಶ್ನೆಯೇ. ಯಾಕಪ್ಪ ಅಂತಂದ್ರೆ ಇವತ್ತು ಪ್ರೇಕ್ಷಕರಿಗೆ ಹಳೆಯ ಸಿನಿಮಾಗಳನ್ನ ಮತ್ತೆ ಥಿಯೇಟರ್ನಲ್ಲಿ ನೋಡುವಂತಹ ಆಸಕ್ತಿ ಹೆಚ್ಚಾಗ್ತಾ ಇದೆ. ಹಳೆಯ ಸ್ಟಾರ್ಗಳ ಕ್ರೇಜ್, ಹಳೆಯ ಹಾಡುಗಳು, ಹಳೆಯ ನೆನಪುಗಳು ಇವೆಲ್ಲ ಸೇರಿ ರಿಲೀಸ್ ಸಿನಿಮಾಗಳಿಗೆ ಹೊಸ ಪ್ರೇಕ್ಷಕರನ್ನು ಸಹ ತರುತ್ತಿವೆ. ಆದರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮತ್ತು ಥಿಯೇಟರ್ನ ಟಿಕೆಟ್ ಕೌಂಟರ್ ಇವೆರಡು ಒಂದೇ ಅಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಸಾವಿರಾರು ಜನ ರೀಲ್ ಅನ್ನು ಮಾಡಬಹುದು, ಪೋಸ್ಟ್ಗಳಿಗೆ ಲೈಕ್ ಬರಬಹುದು, ರಿಲೀಸ್ ಮಾಡಿ ಅಂತ ಕಾಮೆಂಟ್ ಕೂಡ ಮಾಡಬಹುದು. ಆದರೆ ನಿಜವಾದ ಪರೀಕ್ಷೆ ಯಾವಾಗ ಎದುರಾಗುತ್ತಪ್ಪ ಅಂತ ನೀವೇನಾದರೂ ಕೇಳಿದ್ರೆ, ಈ ಸಿನಿಮಾ ಅಂದ್ರೆ ಶಾಂತಿ ಕ್ರಾಂತಿ ಸಿನಿಮಾ ಥಿಯೇಟರ್ಗೆ ಬಂದಾಗ. ಶಾಂತಿ ಕ್ರಾಂತಿ ಸಿನಿಮಾ ಅಂತಲ್ಲ, ಹಳೆಯ ಸಿನಿಮಾ ಯಾವುದೇ ಆಗಿದ್ರು ಕೂಡ ಥಿಯೇಟರ್ಗೆ ಬಂದಾಗ ನಿಜವಾದ ಪರೀಕ್ಷೆ ಎದುರಾಗುತ್ತೆ. ಯಾಕೆ? ಜನ ನಿಜವಾಗಿಯೂ ಟಿಕೆಟ್ ತೆಗೆದುಕೊಂಡು ಸಿನಿಮಾವನ್ನು ನೋಡಲು ಬರ್ತಾರಾ ಅನ್ನುವಂತಹ ದೊಡ್ಡ ಪ್ರಶ್ನೆ. ಇದೇ ವಿಚಾರದ ಬಗ್ಗೆ ಆನ್ಲೈನ್ ಕನ್ನಡ ಸಿನಿಮಾ ಸಮುದಾಯದಲ್ಲೂ ಕೂಡ ಪರ ವಿರೋಧದ ಅಭಿಪ್ರಾಯಗಳು ಕಾಣಿಸ್ತಾ ಇವೆ. ಕೆಲವರು ಇದೇ ಖಂಡಿತ ನಾವು ಈ ಸಿನಿಮಾವನ್ನು ನೋಡ್ತೀವಿ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಸೋಷಿಯಲ್ ಮೀಡಿಯಾ ಹೈಪ್ ಥಿಯೇಟರ್ ಕಲೆಕ್ಷನ್ ಆಗದೆ ಇರಬಹುದು ಅಂತ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಒಂದು ಮಾತಂತೂ ನಿಜ, ಶಾಂತಿ ಕ್ರಾಂತಿ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ರವಿಚಂದ್ರನ್ ಅವರ ಒಂದು ದೊಡ್ಡ ಕನಸಿನ ಪ್ರತೀಕ ಅಂತಾನೆ ಹೇಳ್ಬೋದು. ಆಗಿನ ಕಾಲಕ್ಕೆ ದೊಡ್ಡದಾದ ಬಜೆಟ್ ಅನ್ನ ಇಟ್ಟುಕೊಂಡು, ದೊಡ್ಡದಾದ ತಾರಾಗಣವನ್ನ ಇಟ್ಕೊಂಡು ಬಹುಭಾಷಾ ನಿರ್ಮಾಣ, ದೊಡ್ಡ ಮಟ್ಟದ ತಾಂತ್ರಿಕ ಪ್ರಯತ್ನ ಇವೆಲ್ಲವನ್ನು ಒಟ್ಟಿಗೆ ಮಾಡುವಂತಹ ಧೈರ್ಯವೇ ಒಂದು ದೊಡ್ಡ ವಿಷಯ ಆಗಿನ ಕಾಲಕ್ಕೆ ಅಲ್ವಾ. ಹಾಗಾಗಿ ಈ ಸಿನಿಮಾ ರಿಲೀಸ್ ಆದರೆ ಹಳೆಯ ತಲೆಮಾರಿನವರು ನಮ್ಮ ಕಾಲದ ಸಿನಿಮಾ ಮತ್ತೆ ಥಿಯೇಟರ್ನಲ್ಲಿ ನೋಡಬೇಕು ಅಂತ ಖಂಡಿತವಾಗ್ಲೂ ಥಿಯೇಟರ್ಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಹೊಸ ತಲೆಮಾರಿನವರು ಕೂಡ ಅಂದು ಇಷ್ಟೊಂದು ದೊಡ್ಡ ಪ್ರಯತ್ನ ಮಾಡಿದ್ದ ಸಿನಿಮಾ ಹೇಗಿತ್ತು ಅನ್ನುವಂತಹ ಕುತೂಹಲದಿಂದ ಕೂಡ ಥಿಯೇಟರ್ಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಹೀಗಾಗಿ ಶಾಂತಿ ಕ್ರಾಂತಿ ಈಗ ಒಂದು ಹೊಸ ಅವಕಾಶವನ್ನ ಹುಡುಕ್ತಾ ಇದೆ, ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿ ಉಳಿದು ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ.
ಅದನ್ನು ನಿರ್ಧರಿಸೋದು ಕೊನೆಗೆ ಕನ್ನಡ ಪ್ರೇಕ್ಷಕರು ನೀವೇ ಮಾತ್ರ. ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಏನಪ್ಪಾ ಅಂದರೆ, ಶಾಂತಿ ಕ್ರಾಂತಿ ರಿಲೀಸ್ ಆದರೆ ನೀವು ಥಿಯೇಟರ್ಗೆ ಹೋಗಿ ಖಂಡಿತವಾಗ್ಲೂ ನೋಡ್ತೀರಾ? ರವಿಚಂದ್ರನ್ ಅವರ ಹಳೆಯ ಸಿನಿಮಾಗಳಲ್ಲಿ ಯಾವ ಸಿನಿಮಾವನ್ನು ನೀವು ಮೊದಲು ರಿಲೀಸ್ ಮಾಡಬೇಕು ಅಂತ ಇಷ್ಟಪಡ್ತೀರಾ? ಶಾಂತಿ ಕ್ರಾಂತಿ ನಿಜವಾಗಿಯೂ ಆ ಕಾಲದ ದೊಡ್ಡ ಸಿನಿಮಾ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾವನ್ನು ನೀವು ನೋಡಲೇಬೇಕು. ಏನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಪ್ಪದೆ ನಮಗೆ ತಿಳಿಸಿ. ಧನ್ಯವಾದಗಳು.